ನೀರು ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿ ಶಾಲಾ ಕಾಲೇಜುಗಳಲ್ಲಿ ಹಾಗೂ ವಿದ್ಯಾರ್ಥಿ ನಿಲಯಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಬೇಕೇ ಬೇಕು ವಿದ್ಯಾರ್ಥಿಗಳೇ ಒಂದಾಗಿ ಬೇಕೇ ಬೇಕು ವಿದ್ಯಾರ್ಥಿ ನಿಲಯಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿ ಶಾಲಾ ಕಾಲೇಜುಗಳಲ್ಲಿ ಹಾಗೂ ವಸತಿ ನಿಲಯಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಬೇಕೇ ಬೇಕು. ಸ್ನೇಹಿತರೆ, ಇವತ್ತು AIDSO ವಿದ್ಯಾರ್ಥಿ ಸಂಘಟನೆಯಿಂದ ಜಿಲ್ಲಾ ಮಟ್ಟದೊಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಏನಂದರೆ ಇವತ್ತು ಜಿಲ್ಲೆಯಲ್ಲಿ ಸುಮಾರು ನೋಡ್ತಾ ಇದ್ದೀವಿ, ಇವತ್ತು ಕಲುಷಿತ ಆಹಾರಗಳನ್ನು ನೀಡಿಗೆಸಿ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ತಗೋತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣ ಏನಂದರೆ ಇವತ್ತು ಮೊನ್ನೆನೂ ಕೂಡ ಚಿತ್ತಾಪುರ ತಾಲೂಕಲ್ಲಿ ದಂಡೋತಿನಲ್ಲಿ ಕೂಡ ಇದೇ ಥರ ಆಯಿತು. ಅಲ್ಲಿನೂ ಕೂಡ ಯಾವುದೇ ರೀತಿ ಇವತ್ತು ಆಹಾರ ಪದಾರ್ಥಗಳಲ್ಲಾಗಲಿ ಇವತ್ತು ಯಾವುದೇ ಮೇಜರಾಗಿ ಯಾವುದು ಕೂಡ ಇವತ್ತು ಆ್ಯಕ್ಷನ್ ತೊಗೊಂಡಿಲ್ಲ. ಇವತ್ತು DC ಅವರು ಹೋಗ್ತಾರೆ, ಮಾತಾಡಿಸ್ತಾರೆ, ಬರ್ತಾರೆ, ಅದನ್ನು ಮಾತ್ರನೇ ಆಗ್ತಾಯಿದೆ. ಅದಾದ ಒಂದು 20 ದಿನ ಆಗಲಿ ಇವತ್ತು ಅಫ್ಜಲ್ಪುರಲ್ಲಿ ಆಯಿತು. ಅದೇ ರೀತಿಯಲ್ಲಿ ಇವತ್ತು ಗುಲ್ಬರ್ಗ ಯೂನಿವರ್ಸಿಟಿ BCM ಹಾಸ್ಟೆಲಲ್ಲಿ ಕೂಡ ಇದೇ ಥರ ಸಮಸ್ಯೆಗಳಾಗ್ತಾಯಿದೆ. ಬಟ್ ಇವತ್ತು ಅಧಿಕಾರಿಗಳಾಗಲಿ ಸರ್ಕಾರಗಳಾಗಲಿ ಇವತ್ತು ಏನು ಮಾಡ್ತಾರೆ, ಈ ಥರ ಇನ್ಸಿಡೆಂಟ್ ಆದಾಗ ಮಾತ್ರನೇ ಹೋಗ್ತಾರೆ, ಭೇಟಿ ಆಗ್ತಾರೆ, ಬರ್ತಾರೆ. ಆಮೇಲೆ ಇನ್ನೊಂದೇನೆಂದರೆ ಜಿಲ್ಲೆಯಲ್ಲಿ ಸುಮಾರು ಇವತ್ತು ಹಾಸ್ಟೆಲ್ಗಳಿದ್ದಾವೆ, ವಸತಿ ನಿಲಯಗಳು, ಆಮೇಲೆ ದೊಡ್ಡ ಅಂದರೆ ಎಲ್ಲ ಕಡೆ ಇದ್ದಾವೆ. ಇವತ್ತು ಇಲ್ಲಿ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಪ್ರತಿಯೊಂದು ಹಾಸ್ಟೆಲ್ಗಳು ಹೋಗಿಸಿ ವಿಸಿಟ್ ಕೊಟ್ಟು ಅದೇನು ಸಮಸ್ಯೆಗಳಿದೆ ಅಂತೇಳಿಗೆಸಿ ಇವತ್ತು ಅದ್ರ ಬಗ್ಗೆ ಅಧಿಕಾರಿಗಳು ಮಾತಾಡ್ತಾ ಇಲ್ಲ. ಬರೀ ಇದೇ ಥರ ಹೇಳ್ತಾರೆ, ಹೋಗ್ತಾರೆ. ಸ್ನೇಹಿತರೆ, ಇದು ಕಟ್ಟುನಿಟ್ಟಾದ ಏನು ಕ್ರಮಗಳು ತೊಗೋಬೇಕು ಸರ್ಕಾರ, ಅಧಿಕಾರಿಗಳು, ಅದು ಯಾವುದು ಕೂಡ ತೊಗೋತಾ ಇಲ್ಲ. ಇವತ್ತು ತೊಗೊಲಾರದ ಕಾರಣಕ್ಕೋಸ್ಕರ ಈ ಥರ ಸಮಸ್ಯೆಗಳಾಗಿಲ್ಲ. ಒಂದಲ್ಲ ಎರಡಲ್ಲ 3 ಇನ್ಸಿಡೆಂಟ್ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಆಗ್ತಾಯಿದೆ. ಇದಕ್ಕೆ ಯಾರು ಹೊಣೆ? ಇವತ್ತು ನೇರ ಹೊಣೆ ಅಂದರೆ ಯಾರಂದರೆ ಇವತ್ತು ನಮ್ಮ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆದವರು, ಆಮೇಲೆ ಜಿಲ್ಲಾಧಿಕಾರಿಗಳು, ಆಮೇಲೆ ಇಲ್ಲಿನ ಸರ್ಕಾರ ML MPಗಳೇ ಇದಕ್ಕೆ ನೇರವಾಗಿ ಹೊಣೆ ಇರ್ತಾರೆ ಸರ್. ಇದನ್ನು ಇವತ್ತು ಯಾಕೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಈ ಥರ ಆಗ್ತದೆ ಅಂದರೆ ಸುಮಾರು ಇಲ್ಲಿ ಬಡವ್ರ ಮಕ್ಕಳು, ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು, ಈ ಮಕ್ಕಳೇ ಇವತ್ತು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹಾಸ್ಟೆಲ್ಗಳಲ್ಲಿ ಓದ್ತಾ ಇದ್ದಾರೆ. ಇವ್ರ ಬಗ್ಗೆ ನಯಾ ಪೈಸನೂ ಕೂಡ ಇವ್ರಿಗೆ ಕಾಳಜಿ ಇಲ್ಲ. ಇವತ್ತು ಕಾಳಜಿ ವಹಿಸ್ಬೇಕಂತೇಳಿ ಇವತ್ತು AIDSO ವಿದ್ಯಾರ್ಥಿ ಸಂಘಟನೆಯಿಂದ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಯಾವುದೇ ರೀತಿಯಾದ ಇವತ್ತು ಮೇಜರಾಗಿ ತೊಗೊಲಿಲ್ಲ ಅಂದರೆ ನಾವು ಇನ್ನೂ ಮುಂದಿನ ಮಟ್ಟದಲ್ಲಿ ಉಗ್ರವಾಗಿ ಹೋರಾಟ ಮಾಡಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಸರ್. AIDSO ಗೋವಿಂದ ಅಳ್ವಾರ್, AIDSO ಜಿಲ್ಲಾ ಉಪಾಧ್ಯಕ್ಷರು.